ಸ್ನೇಹಿತರೆ, ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಭಾರತಕ್ಕೆ ಮಾಡುತ್ತಿರುವ ಟ್ರೇಡ್ ವಾರ್ಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ಯುದ್ಧ, ಟ್ಯಾರಿಫ್ ಸಮಸ್ಯೆ ಮತ್ತು ಹೇರ್ತಾ ಇರುವ ಸ್ಯಾಂಕ್ಷನ್ಗಳ ಬೆದರಿಕೆಗಳ ನಡುವೆ ನಿಮ್ಮ ಬೆದರಿಕೆಗಳಿಗೆ ನಾವು ಬಗ್ಗೋದಿಲ್ಲ, ನಮಗೆ ಬೇಕಾದ ವ್ಯಾಪಾರವನ್ನು ಯಾರ ಜೊತೆಯಲ್ಲಿ ಮಾಡಬೇಕು, ನಮ್ಮ ಅವಶ್ಯಕತೆಗಳನ್ನು ಹೇಗೆ ಪೂರೈಸಿಕೊಳ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಅನ್ನುವ ಸ್ಪಷ್ಟ ಸಂದೇಶವನ್ನು ಅಮೆರಿಕಾಗೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಭಾರತದ ವಾಯುಸೇನೆಯ ಬಲವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಭಾರತದ ಭವಿಷ್ಯದ 5th ಜನರೇಷನ್ ಫೈಟರ್ ಜೆಟ್ ಎಂಜಿನ್ ತಯಾರಿಕೆಗೆ ಯಾರ ಜೊತೆ ಕೈ ಜೋಡಿಸಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಿರ್ಧಾರ ಮಾಡುವುದರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಬಗ್ಗೆ ಸ್ಪಷ್ಟ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಈ 5ನೇ ತಲೆಮಾರಿನ ಆಮ್ಕಾ ಫೈಟರ್ ಜೆಟ್ಗಳ ತಯಾರಿಕೆಗೆ ಇಂಜಿನ್ ಒದಗಿಸಲು ಮುಂದಾಗಿದ್ದ ಅಮೆರಿಕದ ಜಿಇ ಎಂಜಿನ್ ಗಳಿಗೆ ಭಾರತ ಗುಡ್ ಬೈ ಹೇಳಿದೆ. ಬ್ರಿಟನ್ ನಿರ್ಮಿತ ರೋಲ್ಸ್ ರಾಯ್ಸ್ ಎಂಜಿನ್ ಗಳಿಗೆ ಕೈಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಈ ವಿಮಾನ ತಯಾರಿಕೆಗೆ ಬೇಕಾದ ಎಂಜಿನ್ ತಯಾರಿಕೆಯನ್ನು ಫ್ರಾನ್ಸ್ನ ಸಫ್ರಾನ್ ಮತ್ತು ಭಾರತದ ಡಿಆರ್ಡಿಒ ಜಂಟಿಯಾಗಿ ಮಾಡಲು ಪ್ಲಾನ್ ಅನ್ನು ರೂಪುಗೊಳ್ತಾ ಇದೆ. ಇಂಜಿನ್ ತಯಾರಿಕೆಗೆ ಬೇಕಾದ ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆಗೆ ನಿಗದಿತ ಟೈಮ್ ಲೈನ್ ಕೂಡ ಹಾಕಿಕೊಳ್ಳಲಾಗಿದೆ. ನಮ್ಮ ರಕ್ಷಣಾ ಸಚಿವರೇ ಈ ಬಗ್ಗೆ ಘೋಷಣೆ ಮಾಡಿರುವುದರಿಂದ ಎಂಜಿನ್ ತಯಾರಿಯ ಗೊಂದಲಕ್ಕೆ ಎಳ್ಳು ನೀರು ಬಿಟ್ಟ ಹಾಗೆ ಆಯಿತು. ಹಾಗೂ ಭಾರತ ಫ್ರಾನ್ಸ್ ಜೊತೆಯಾಗಿ ನಿರ್ಮಾಣ ಮಾಡುವ ಈ ಎಂಜಿನ್ ಅಮೆರಿಕ ಬ್ರಿಟನ್ ಎಂಜಿನ್ ಗಳಿಗಿಂತ ಹೇಗೆ ಭಿನ್ನ ಅನಿಸ್ಕೊಳುತ್ತೆ ಅನ್ನೋ ವಿಚಾರವನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವಿಶ್ವದ ದೊಡ್ಡಣ್ಣ ಅಮೆರಿಕ ತನ್ನ ವ್ಯಾಪಾರ ಹೆಚ್ಚು ಮಾಡಿಕೊಳ್ಬೇಕು ಅಂದ್ರೆ ತನ್ನದೇ ಅತ್ಯಾಪ್ತ ರಾಷ್ಟ್ರಗಳ ಬಗ್ಗೆ ಅಪಪ್ರಚಾರ ಮಾಡುತ್ತೆ ಅನ್ನೋದಕ್ಕೆ ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಫ್ರಾನ್ಸ್ ತನ್ನ ರಫೇಲ್ ಯುದ್ಧ ವಿಮಾನಗಳ ಸೋರ್ಸ್ ಕೋಡ್ ಅನ್ನು ಭಾರತದ ಜೊತೆಗೆ ಹಂಚಿಕೊಂಡಿಲ್ಲ ಅನ್ನುವ ಸುದ್ದಿ ಪ್ರಪಂಚದ ತುಂಬೆಲ್ಲ ವೈರಲ್ ಆಯ್ತು. ಈ ಬಗ್ಗೆ ಫ್ರಾನ್ಸ್ ಅಥವಾ ಭಾರತ ಸರ್ಕಾರ ಯಾವುದೇ ವಿಚಾರವನ್ನು ಹಂಚಿಕೊಂಡಿಲ್ಲ. ಆದ್ರೆ ಇಲ್ಲಿ ಪೆಟ್ಟು ತಿಂದ ಪಾಕಿಸ್ತಾನ, ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರದ ಆಯುಧಗಳನ್ನು ತಯಾರು ಮಾಡುವ ಚೈನಾ ಮತ್ತು ವಿಶ್ವದ ದೊಡ್ಡಣ್ಣ ಇವರ ಮಾತು ಕೇಳುವ ಮಾಧ್ಯಮಗಳು ಪಾಕಿಸ್ತಾನ ಭಾರತದ ರಫೇಲ್ ಯುದ್ಧ ವಿಮಾನವನ್ನು ಹೊಡೆದಾಕ್ತು ಅಂತ ಹೇಳ್ಕೊಳ್ತಾ ಇತ್ತು. ಇದರಿಂದ ಡೆಸಾಲ್ಟ್ ಕಂಪನಿಯ ಶೇರು ಕೂಡ ಕೆಳಗೆ ಇಳಿಯ ಹಾಗೆ ಆಯ್ತು. ಡೆಸಾಲ್ಟ್ ವಿರುದ್ಧ ಚೈನಾ ಅಪಪ್ರಚಾರವನ್ನ ಸಿಕ್ಕಾಪಟ್ಟೆ ಮಾಡ್ತಾ ಹೋಯ್ತು. ಅಮೆರಿಕ ಇದಕ್ಕೆ ಪುಷ್ಟಿಯನ್ನು ಕೊಡ್ತು. ಯಾಕೆ ಅಂದ್ರೆ ಅಮೆರಿಕ ಮತ್ತು ಚೈನಾಗೆ ಈ ರಫೇಲ್ ಸಿಕ್ಕಾಪಟ್ಟೆ ಕಾಂಪಿಟೇಟರ್ ಆಗಿ ಕಾಣಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಭಾರತದ ಮೌನದ ನಡುವೆಯೇ ಒಂದು ವ್ಯಾಪಾರದ ಡೀಲ್ ನಡೆದೋಯ್ತು. ಆದ್ರೆ ಅವತ್ತು ನಡೆದ ಆಪರೇಷನ್ ಸಿಂಧೂರ್ ನಲ್ಲಿ ಪಾಕಿಸ್ತಾನ ರಫೇಲ್ ಅನ್ನು ಹೊಡೆದಿಲ್ಲ, ಬದಲಾಗಿ ರಫೇಲ್ ನಿರ್ಮಾಣ ಮಾಡಿದ ಫೇಕ್ ಸಿಗ್ನಲ್ ಅನ್ನು ಪಾಕಿಸ್ತಾನದ ರಡಾರ್ಗಳು ಮತ್ತು ಮಿಸೈಲ್ ಗಳನ್ನು ದಾರಿ ತಪ್ಪಿಸಿತು ಅನ್ನೋ ಸುದ್ದಿ ಪ್ರಪಂಚದಾದ್ಯಂತ ಮತ್ತೆ ಹರಿದಾಡಕ್ಕೆ ಶುರುವಾಯಿತು. ಇದರಿಂದ ಡೆಸಾಲ್ಟ್ ನ ಶೇರು ಏರಿಕೆಯನ್ನು ಕಾಣೋದಕ್ಕೆ ಶುರುವಾಯಿತು ಮತ್ತು ಚೈನಾದ ಏರ್ಕ್ರಾಫ್ಟ್ ನ ಶೇರ್ ಮಾರ್ಕೆಟ್ ಕುಸಿಯುವುದಕ್ಕೆ ಶುರುವಾಯಿತು. ಈ ನಡುವೆ ಭಾರತ ಭವಿಷ್ಯದ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ತಯಾರಿಕೆಗೆ ಬೇಕಾದ ಎಂಜಿನ್ ಅನ್ನು ಭಾರತದ ಡಿಆರ್ಡಿಒ ಮತ್ತು ಫ್ರಾನ್ಸ್ ನ ಸಫರಾನ್ ಕಂಪನಿಗಳು ಜಂಟಿಯಾಗಿ ತಯಾರಿ ಮಾಡುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ವಿಚಾರವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೇ ಬಹಿರಂಗವನ್ನು ಪಡಿಸಿದ್ದಾರೆ. ಗೆಳೆಯರೆ, ಅಮೆರಿಕ ಭಾರತಕ್ಕೆ ತನ್ನ ಎಂಜಿನ್ ಗಳನ್ನು ಮಾರಾಟ ಮಾಡಬೇಕು ಅಂತ ತುಂಬಾನೇ ಒತ್ತಡದ ಪ್ರಯತ್ನವನ್ನು ಮಾಡ್ತಾ ಇತ್ತು. ಬೈಡನ್ ಅಧ್ಯಕ್ಷರಾದ ಸಮಯಕ್ಕೆ ಪ್ರಧಾನಿ ಮೋದಿ ಅವರು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭ ಜಿಇ ಕಂಪನಿಯ ಎಂಜಿನ್ ತಯಾರಿಕೆ ಮತ್ತು ಖರೀದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ನಮ್ಮ ತೇಜಸ್ಗೆ ಜಿಇ ಎಂಜಿನ್ ಗಳನ್ನು ಮತ್ತು ಆಮ್ಕಾ ಫೈಟರ್ ಜೆಟ್ ಗಳಿಗೆ ಜಿಇ 414 ಎಂಜಿನ್ ಗಳನ್ನು ದೇಶೀಯವಾಗಿ ತಯಾರು ಮಾಡುವ ಒಪ್ಪಂದ ಆಯಿತು. ಇಲ್ಲಿ ಜಿಇ ಕಂಪನಿ ರಷ್ಯಾ ಯುಕ್ರೇನ್ ಯುದ್ಧದಿಂದಾಗಿ ರಷ್ಯಾದಿಂದ ಬರಬೇಕಾದ ಬಿಡಿಭಾಗಗಳು ಬರ್ತಾ ಇಲ್ಲ, ಹೀಗಾಗಿ ಎಂಜಿನ್ ತಯಾರಿ ಮಾಡೋದಕ್ಕೆ ತಡ ಆಗ್ತಿದೆ ಅಂತ ರಷ್ಯಾ ಯುದ್ಧದ ಕಾರಣವನ್ನು ಕೊಡ್ತಾ ಇತ್ತು. ಎಂಜಿನ್ ತಯಾರಿ ಮಾಡೋದಕ್ಕೆ ರಷ್ಯಾ ಯುದ್ಧ ಕಾರಣವನ್ನು ಕೊಡ್ತಾ ಇಂಜಿನ್ ತಯಾರಿಯನ್ನು ನಿಧಾನ ಮಾಡ್ತಾ ಹೋಯ್ತು. ಇದರಿಂದ ತೇಜಸ್ನ ತಯಾರಿಕೆಯಲ್ಲಿ ಗಣನೀಯವಾಗಿ ಕುಂಠಿತವಾಗ್ತಾ ಹೋಯ್ತು. ಇಷ್ಟೆಲ್ಲ ಬೆಳವಣಿಗೆ ಆಗೋ ಹೊತ್ತಲ್ಲೇ ಅಮೆರಿಕದಲ್ಲಿ ಸರ್ಕಾರ ಬದಲಾಯಿತು. ನಮ್ಮ ಪ್ರಧಾನಿಗಳ ಆಪ್ತ ಮಿತ್ರ ಟ್ರಂಪ್ ಅಣ್ಣ ಬಂದ್ ಕೂತ್ನಲ್ಲ ಅಂತಿರೋ ಹೊತ್ತಲ್ಲೇ ಈ ಹೊಸ ಅಧ್ಯಕ್ಷ ಬಂದಾಗಿನಿಂದ ಭಾರತದ ಮೇಲೆ ವಿಪರೀತ ಪ್ರಮಾಣದ ಅಂದ್ರೆ 25% ಟ್ಯಾರಿಫ್ ಮತ್ತು 25% ಸ್ಯಾಂಕ್ಷನ್ ಸುಂಕವನ್ನು ಅಮೆರಿಕ ವಿಧಿಸ್ತಾ ಇದೆ. ಮತ್ತು ಅದರಲ್ಲೂ ಭಾರತ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಹೇಳುತ್ತಲೇ ಪಾಕಿಸ್ತಾನದ ಜೊತೆ ಫ್ರೆಂಡ್ಶಿಪ್ ಗಟ್ಟಿ ಮಾಡಿಕೊಳ್ತಾ ಭಾರತದ ಮೇಲೆ ರಾಜಕೀಯ ಒತ್ತಡವನ್ನು ಹೇರೋದಕ್ಕೆ ನೋಡ್ತಾ ಇದೆ. ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕಿದ್ದ ಭಾರತ ಆಮ್ಕಾ ಪ್ರಾಜೆಕ್ಟ್ ಗೆ ಫ್ರಾನ್ಸ್ ನ ಸಫ್ರಾನ್ ಎಂಜಿನ್ ಅನ್ನು ಆಯ್ಕೆ ಮಾಡಿದೆ. ಇನ್ನು ಮುಂದಕ್ಕೆ ನಮ್ಮ ಡಿಆರ್ಡಿಒ ನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಹಾಗೂ ಫ್ರಾನ್ಸ್ ನ ಸಫ್ರಾನ್ ಕಂಪನಿಗಳು ಸೇರಿ ಭಾರತದಲ್ಲಿ ಯುದ್ಧ ವಿಮಾನಗಳ ಎಂಜಿನ್ ಅನ್ನು ತಯಾರಿ ಮಾಡೋದಕ್ಕೆ ಹೊರಟಿದೆ. ಆದ್ರೆ ಇಲ್ಲಿ ಭಾರತ ರಾಕೆಟ್ ಗಳಿಗೆ ಎಂಜಿನ್ ಅನ್ನು ತಯಾರಿ ಮಾಡುತ್ತೆ, ಆದ್ರೆ ಯುದ್ಧ ವಿಮಾನಗಳಿಗೆ ಎಂಜಿನ್ ತಯಾರಿ ಮಾಡೋದಕ್ಕೆ ನಮ್ಮಿಂದ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಕಾವೇರಿ ಎಂಜಿನ್ ಇನ್ನು ಪೂರ್ಣ ಪ್ರಮಾಣದಲ್ಲಿ ತಯಾರಿಗೊಂಡಿಲ್ಲ. ಯುದ್ಧ ವಿಮಾನಗಳ ಎಂಜಿನ್ ಕಡಿಮೆ
ತಾಪಮಾನವನ್ನು ಹೊಂದಿರಬೇಕು, ಹೀಟ್ ರೆಸಿಸ್ಟ್ ಮಾಡುವ ಶಕ್ತಿಯನ್ನು ಹೊಂದಿರುವುದರ ಜೊತೆಗೆ ಹೆಚ್ಚು ಶಕ್ತಿಯನ್ನು ಹೊಂದಿರಬೇಕು. ಇದೆಲ್ಲ ಆಗದೇನೆ ನಮ್ಮಲ್ಲಿ ಎಂಜಿನ್ ತಯಾರಿ ಸಾಧ್ಯ ಆಗ್ತಾ ಇಲ್ಲ. ಇದರಲ್ಲಿ ಯಾರು ಸಾಧನೆಯನ್ನು ಮಾಡಿದ್ದಾರೋ ಅವರು ಆ ಟೆಕ್ನಾಲಜಿಯನ್ನು ಹಂಚಿಕೊಳ್ಳೋದಿಲ್ಲ, ಬದಲಾಗಿ ಎಷ್ಟು ಬೇಕಾದ್ರೂ ಎಂಜಿನ್ ಗಳನ್ನು ಮಾರಾಟ ಮಾಡ್ತಾರೆ. ಹೀಗೆ ಖರೀದಿ ಮಾಡೋದ್ರಿಂದ ತೊಂದರೆ ಏನಂದ್ರೆ ಪ್ರತಿಯೊಂದಕ್ಕೂ ಅವ್ರ ಮೇಲೆನೆ ಡಿಪೆಂಡ್ ಆಗ್ತಾ ಹೋಗ್ಬೇಕಾಗುತ್ತೆ. ಸರ್ವಿಸು, ಸ್ಪೇರು ಇದಕ್ಕೆಲ್ಲ ಅವ್ರ ಹತ್ರನೇ ಹೋಗ್ಬೇಕಾಗಿ ಬರುತ್ತೆ. ಎಲ್ಲಾ ಸರಿ, ಆದ್ರೆ ಸಮಸ್ಯೆ ಏನಂದ್ರೆ ಪ್ರಪಂಚದ ರಾಷ್ಟ್ರಗಳಲ್ಲಿ ಇವತ್ತು ಇದ್ದ ಸ್ನೇಹ ನಾಳೆ ಇರೋದಿಲ್ಲ. ದಿನೇ ದಿನೇ ಬದಲಾಗ್ತಾ ಇರುವ ವರ್ಲ್ಡ್ ಆರ್ಡರ್ಗಳು. ಹೀಗಿರುವಾಗ ಯುದ್ಧ ಏನಾದ್ರೂ ಸಂಭವಿಸಿದ್ರೆ ನಮಗೆ ಆಯುಧಗಳನ್ನು ಮಾರಾಟ ಮಾಡಿದ ದೇಶಗಳಿಂದ ಸರ್ವಿಸ್ ಸಿಗ್ಲಿಲ್ಲ ಅಂದ್ರೆ ಆ ಯುದ್ಧ ವಿಮಾನಗಳು ವೇಸ್ಟ್ ಆಗಿ ಬಿಡುತ್ತೆ. ಆದ್ದರಿಂದ ಈ ಇಂಜಿನ್ ಸ್ವದೇಶೀಯವಾಗಿ ತಯಾರಾಗಬೇಕಾದ್ರೆ ಯಾರು ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆಯಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಿಗೆ ಒಪ್ಕೊಳ್ತಾರೆ ಅಂತ ಭಾರತ ಹುಡುಕ್ತಾ ಇತ್ತು. ಹೀಗಿರುವಾಗ ಅಮೆರಿಕದ ಜಿಇ ನಾವು ಕೊಡ್ತೀವಿ ಅಂತ ಬಂತು. ಹಾಗೆ ರೋಲ್ಸ್ ರಾಯ್ಸ್ ಜೊತೆಗೆ ಕೂಡ ಮಾತುಕತೆ ಆಗಿತ್ತು. ಕೊನೆಗೆ ಭಾರತ ಫ್ರಾನ್ಸ್ ನ ಸಫ್ರಾನ್ ಎಂಜಿನ್ ಅನ್ನು ಫೈನಲ್ ಮಾಡಿದೆ. ಸಫ್ರಾನ್ ಹಾಗೂ ಡಿಆರ್ಡಿಒ ಜಂಟಿಯಾಗಿ ಇದನ್ನು ಭಾರತದಲ್ಲಿಯೇ ತಯಾರಿ ಮಾಡುತ್ತೆ. ಹಾಗೂ ಈ ಎಂಜಿನ್ 120 ಕಿಲೋ ನ್ಯೂಟನ್ ಥ್ರಸ್ಟ್ ಹೊಂದಿರುವ ಎಂಜಿನ್ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ AMCA ಅಂದ್ರೆ ಆಮ್ಕಾ 2 ವೇರಿಯಂಟ್ ಗಳಲ್ಲಿ ತಯಾರಾಗೋದ್ರಿಂದ ಆಮ್ಕಾ ಮಾರ್ಕ್ 1 ಗೆ 98 ಕಿಲೋ ನ್ಯೂಟನ್ ಥ್ರಸ್ಟ್ ಹೊಂದಿರುವ ಎಂಜಿನ್ ಅನ್ನು ಬಳಕೆ ಮಾಡಲಾಗುತ್ತೆ. ಮಾರ್ಕ್ 2 ನಲ್ಲಿ ಬಳಕೆ ಮಾಡುವ ಎಂಜಿನ್ ಬಲಿಷ್ಠವಾಗಿದ್ದು 120 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನು ಹೊಂದಿರುತ್ತೆ. ಇಲ್ಲಿ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದ್ರಿಂದ ಎಂಜಿನ್ ತಯಾರಿಕೆಗೆ ಬೇಕಾದ ಮೆಟಾಲಜಿ, ಟೂಲ್ಸ್ ಮತ್ತು ಬಿಡಿ ಬ್ಯಾಗ್ಗಳು ಇಲ್ಲಿ 2 ಕಂಪನಿಗಳು ಪರಸ್ಪರ ಹಂಚಿಕೊಂಡು ಕೆಲಸ ಮಾಡೋದ್ರಿಂದ ಭಾರತದಲ್ಲಿ ಜಂಟಿ ತಯಾರಿಕೆ ಆಗುತ್ತೆ. ಮತ್ತು ಟೆಸ್ಟ್ ಬೆಡ್ ಕೂಡ ಭಾರತದಲ್ಲಿಯೇ ಇರೋದ್ರಿಂದ ಅದಕ್ಕಾಗಿ ಭಾರತ ಸರ್ಕಾರ 61,000 ಕೋಟಿ ರೂಪಾಯಿಗಳಷ್ಟು ವೆಚ್ಚವನ್ನು ಮಾಡ್ತಾ ಇದೆ. ಇದಕ್ಕೆ ಒಂದು ಟೈಮ್ ಲೈನ್ ಇಟ್ಟುಕೊಂಡಿರುವ ತಯಾರಕರು ಆಮ್ಕಾ ಮಾರ್ಕ್ 1 ಪ್ರೋಟೋಟೈಪ್ 2026-27ರಲ್ಲಿ ಸಿದ್ಧವಾಗಿ 28ರಲ್ಲಿ ಅದರ ಮೊದಲ ಹಾರಾಟದ ಪರೀಕ್ಷೆ ನಡೆಸಿ 2035ರ ವೇಳೆಗೆ ಅದು ಪ್ರೊಡಕ್ಷನ್ ಆಗಿ ಸೇನಾ ಬತ್ತಳಿಕೆಯನ್ನು ಸೇರಬೇಕು. ಹಾಗೆ ಇದೇ 2030ರ ವೇಳೆಗೆ ಮಾರ್ಕ್ 2 ಕೂಡ ಪ್ರೊಡಕ್ಷನ್ ಹಂತಕ್ಕೆ ಬರಬೇಕು ಮತ್ತು ಇದು 2040ರ ವೇಳೆಗೆ ವಾಯುಪಡೆಗೆ ಸೇರ್ಪಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಯೋಜನೆಯ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ ಭಾರತದ ವಾಯುಪಡೆಗೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಮತ್ತು 15 ವರ್ಷಗಳಲ್ಲಿ 6ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಸೇರ್ಪಡೆ ಮಾಡಬೇಕು ಅನ್ನುವ ವಿಚಾರ. ಇನ್ನು ಮಾರ್ಕ್ 2 ಗೆ ಅಳವಡಿಸುವ ಎಂಜಿನ್ ಏನಿದೆ ಇದು ಆಫ್ಟರ್ ಬರ್ನರ್ ಅಳವಡಿಸಿದ ನಂತರ 120 ಕಿಲೋ ನ್ಯೂಟನ್ ನಷ್ಟು ಥ್ರಸ್ಟ್ ಅನ್ನು ಹೊಂದಿರುತ್ತೆ ಮತ್ತು ಆಫ್ಟರ್ ಬರ್ನರ್ ಇರದೆ 75 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನು ಇದು ಹೊಂದಿರುತ್ತೆ. ಇನ್ನು ಈ ಯುದ್ಧ ವಿಮಾನಗಳಲ್ಲಿ 2 ಎಂಜಿನ್ ಬಳಕೆ ಮಾಡೋದ್ರಿಂದ ಅದರ ಒಟ್ಟು ಥ್ರಸ್ಟ್ 240 ಕಿಲೋ ನ್ಯೂಟನ್ ಅಷ್ಟಾಗಿರುತ್ತೆ. ಇನ್ನು ಇದು ಟರ್ಬೋ ಫ್ಯಾನ್ ಎಂಜಿನ್ ಆಗಿರುತ್ತೆ. ಸ್ಟೆಲ್ತ್ ಟೆಕ್ನಾಲಜಿಯೊಂದಿಗೆ ಸೂಪರ್ ಕ್ರೂಸ್ ಸೇರಿ ಆಫ್ಟರ್ ಬರ್ನರ್ ಇಲ್ಲದೆ ಮ್ಯಾಕ್ 1.3 ವೇಗವನ್ನು ಹೊಂದಿರುವಂತೆ ಇದರ ವಿನ್ಯಾಸವನ್ನು ಮಾಡಲಾಗುತ್ತೆ. ಇದನ್ನು ಸಫ್ರಾನ್ ನ M88 ಎಂಜಿನ್ ತಂತ್ರಜ್ಞಾನವನ್ನು ಆಧರಿಸಿ ತಯಾರಿ ಮಾಡಲಾಗ್ತಾ ಇದ್ದು, ಆದರೂ ಇದು ಸಂಪೂರ್ಣ ನ್ಯೂ ವರ್ಷನ್ ಅನ್ನು ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇನ್ನು ಆಮ್ಕಾದಲ್ಲಿ ಬಳಕೆ ಮಾಡುವ ಎಂಜಿನ್ ಅನ್ನು ಅಮೆರಿಕದ F-35, F-22, Su-57 ಜೊತೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಆಮ್ಕಾದ ಮಾರ್ಕ್ 2 ಎಂಜಿನ್ ಆಫ್ಟರ್ ಬರ್ನರ್ ಸಹಿತ 120 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನು ಹೊಂದಿದ್ರೆ 2 ಎಂಜಿನ್ ಬಳಕೆ ಮಾಡೋದ್ರಿಂದ ಒಟ್ಟು ಥ್ರಸ್ಟ್ 240 ಕಿಲೋ ನ್ಯೂಟನ್ ಆಗುತ್ತೆ. F-22 ರಾಪ್ಟರ್ ಕೂಡ 2 ಎಂಜಿನ್ ಅನ್ನು ಹೊಂದಿದ್ದು ಅದರ ಒಂದು ಎಂಜಿನ್ 156 ಕಿಲೋ ನ್ಯೂಟನ್ ಥ್ರಸ್ಟ್ ನೊಂದಿಗೆ 2 ಎಂಜಿನ್ ಸೇರಿ 312 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನು ಹೊಂದಿರುತ್ತೆ. ಇನ್ನು ಆಮ್ಕಾ ಸೂಪರ್ ಕ್ರೂಸ್ ಸಾಮರ್ಥ್ಯದೊಂದಿಗೆ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಹೊಂದಿದ್ರೆ ಮೇಕ್ ಇನ್ ಇಂಡಿಯಾದ ಹಗುರ ತೂಕದ ವಿಮಾನ ಅನಿಸ್ಕೊಳ್ಳುತ್ತೆ. ಇನ್ನು F-22 ರಾಪ್ಟರ್ ಕೂಡ ಸೂಪರ್ ಕ್ರೂಸ್ ಆಗಿದ್ದು ಅತ್ಯುತ್ತಮ ಮ್ಯಾನ್ಯೂವರೇಬಿಲಿಟಿಯನ್ನು ಹೊಂದಿದೆ ಮತ್ತು ಅತ್ಯುತ್ತಮ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಕೂಡ ಹೊಂದಿದೆ. ಇನ್ನು F-35 ನಲ್ಲಿ ಬಳಕೆಯಾಗುವ ಎಂಜಿನ್ 195 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನು ಹೊಂದಿದ್ರೆ ಇದು ಸಿಂಗಲ್ ಎಂಜಿನ್ ಹೊಂದಿರೋದ್ರಿಂದ ಈ ವಿಮಾನದ ಒಟ್ಟು ಥ್ರಸ್ಟ್ 195 ಕಿಲೋ ನ್ಯೂಟನ್ ಆಗಿರುತ್ತೆ. ರಷ್ಯಾದ Su-57 ಡಬಲ್ ಎಂಜಿನ್ ಹೊಂದಿರುವ ವಿಮಾನವಾಗಿದ್ದು 2 ಎಂಜಿನ್ ಗಳಿಂದ 294 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ನಮ್ಮ ಆಮ್ಕಾ ಅಮೆರಿಕದ F-22 ಮತ್ತು ರಷ್ಯಾದ Su-57 ಗಿಂತ ಕಡಿಮೆ ಥ್ರಸ್ಟ್ ಅನ್ನು ಹೊಂದಿದ್ರು ಹಗುರವಾಗಿ ಇರುವುದರಿಂದ ಅತ್ಯುತ್ತಮ ಥ್ರಸ್ಟ್ ಟು ವೇಟ್ ರೇಷಿಯೋವನ್ನು ಹೊಂದಿರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ವಿಮಾನದ ಎಂಜಿನ್ ಅನ್ನು ಫ್ರಾನ್ಸ್ ನೊಂದಿಗೆ ಜಾಯಿಂಟ್ ವೆಂಚರ್ ನಲ್ಲಿ ಮಾಡೋದ್ರಿಂದ ಸ್ವದೇಶಿ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಎಂಜಿನ್ ಭಾರತದಲ್ಲೇ ತಯಾರಾಗುತ್ತೆ, ಅದರ ತಂತ್ರಜ್ಞಾನ ಭಾರತಕ್ಕೆ ಸಿಗುತ್ತೆ, ಭಾರತೀಯ ಕಾರ್ಮಿಕರಿಗೆ ಇಲ್ಲಿನ ತಯಾರಿಕಾ ವಲಯಗಳಿಗೆ ಸಂಪೂರ್ಣ ಕೆಲಸ ಸಿಗುತ್ತೆ ಮತ್ತು ಈ ಇಂಜಿನ್ ಮೇಲಿನ ಸಂಪೂರ್ಣ ಹಕ್ಕು ಕೂಡ ಭಾರತಕ್ಕೆ ಇರುತ್ತೆ.
ಇದರಿಂದ ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ಮಾಡಿಕೊಂಡು ಬೇರೆ ದೇಶಗಳಿಗೆ ಮಾರಾಟ ಕೂಡ ಮಾಡ್ಕೊಳ್ಬಹುದು. ಹೀಗೆ ಸಂಪೂರ್ಣ ಹಕ್ಕು ನಮ್ಮದೇ ಅಂದಮೇಲೆ ಅದು ಭಾರತದ ಸ್ವಂತನೇ ಆಗುತ್ತೆ. ಮತ್ತು ತಂತ್ರಜ್ಞಾನ ಸಿಗೋದ್ರಿಂದ ಮುಂದೆ ಇದಕ್ಕಿಂತ ಶಕ್ತಿಶಾಲಿ ಎಂಜಿನ್ ತಯಾರಿಯನ್ನು ಭಾರತ ಮಾಡ್ಕೊಳ್ಬಹುದು ಮತ್ತು ತನ್ನದೇ ಸ್ವಂತ ಪ್ರಾಜೆಕ್ಟ್ ಗಳಲ್ಲಿ ಸ್ವಂತ ಎಂಜಿನ್ ತಯಾರಿಕೆ ಮಾಡಿ ಬಳಕೆ ಮಾಡಬಹುದು. ಇದು ಗೆಳೆಯರೇ 5ನೇ ತಲೆಮಾರಿನ ಯುದ್ಧ ವಿಮಾನಿಗಳಿಗೆ ಭಾರತದಲ್ಲೇ ತಯಾರಾಗುವ ಎಂಜಿನ್ ಬಗೆಗಿನ ಒಂದಷ್ಟು ಮಾಹಿತಿ. ಇನ್ನಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.